ಬೆಂಗಳೂರಿನ ಇತಿಹಾಸದಲ್ಲಿ ಅತಿ ದೊಡ್ಡ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಪ್ರಕರಣದಲ್ಲಿ ನಟಿ ರನ್ಯಾಗೆ ಜೈಲ ಅಥವಾ ಬೇಲ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ನಿನ್ನೆ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ನಟಿ ರನ್ಯಾ ಅವರು ಸಿಕ್ಕಾಕೊಂಡಿದ್ರು. ಕೆಲವು ಕ್ಷಣಗಳಲ್ಲಿ ನಟಿ ರನ್ಯಾ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ. ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟಿ ರನ್ಯಾ ರಾವ್ ಅವರು ಇದ್ದಾರೆ. ನಟಿ ರನ್ಯಾ ರಾವ್ಗೆ ಕೋರ್ಟ್ನಲ್ಲಿ ಇವತ್ತೇ ಸಿಗುತ್ತಾ ಜಾಮೀನು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ನಟಿ ರನ್ಯಾ ರಾವ್ ನಿನ್ನೆ ಜೈಲಿನಲ್ಲೇ ಕಳೆಯಬೇಕಾದಂತಹ ಪರಿಸ್ಥಿತಿ ಕೂಡ ಎದುರಾಯಿತು. ಇವತ್ತು ಜಾಮೀನಿಗಾಗಿ ಅವರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ನಟಿ ರನ್ಯಾ ರಾವ್ಗೆ ಜಾಮೀನ ಅಥವಾ ಜೈಲೇ ಗತಿನ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಅದರಲ್ಲೂ ಈಗ ಪ್ರಾಥಮಿಕವಾಗಿ ನಡೆದಂತಹ ತನಿಖೆಯಲ್ಲಿ ನಟಿ ರನ್ಯಾ ರಾವ್ ಅವರು ಏನು ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳನ್ನು ಒದಗಿಸಿಕೊಟ್ಟಿದ್ದಾರೆ ಅದನ್ನು ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಈ ಚಿನ್ನಾಭರಣ ಹಣ ಏನು ಸಿಕ್ಕಿಬಿದ್ದಿದೆ ಇದೆಲ್ಲದಕ್ಕೂ ಒಂದು ವೇಳೆ ದಾಖಲೆಗಳು ಏನಾದರೂ ಇದ್ದಿದ್ದೇ ಆದರೆ ನಟಿ ರನ್ಯಾ ರಾವ್ ಅವರು ಬೇಲನ್ನು ನಿರೀಕ್ಷಣೆ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ಇದಕ್ಕೆ ಸಮರ್ಪಕವಾದಂತಹ ದಾಖಲೆಗಳು, ಸಮರ್ಪಕವಾದಂತಹ ಎವಿಡೆನ್ಸ್ಗಳನ್ನು ಅವರೇನಾದರೂ ಒದಗಿಸಿಕೊಡುವಲ್ಲಿ ವಿಫಲ ಆಗಿದ್ದೇ ಆದರೆ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ಭಾರಿ ಪ್ರಮಾಣದಲ್ಲಿ ಚಿನ್ನ ಸಿಕ್ಕಿಬಿದ್ದಿದೆ, ಸರಿಸುಮಾರು 12.5 kg ಚಿನ್ನದೊಂದಿಗೆ ಅವರು ಸಿಕ್ಕಿಬಿದ್ದಿದ್ದಾರೆ. ಹೀಗಾಗಿ ಇಷ್ಟೊಂದು ಪ್ರಮಾಣದ ಚಿನ್ನಾಭರಣಕ್ಕೆ ಸಂಬಂಧಪಟ್ಟಂತೆ ನಟಿ ರನ್ಯಾ ರಾವ್ ಅವರು ಜೈಲಲ್ಲೇ ಮುದ್ದೆ ಮುರಿಯುವಂತಹ ಪರಿಸ್ಥಿತಿ ಎದುರಾದರೂ ಕೂಡ ಅಚ್ಚರಿ ಪಡೋ ಹಾಗಿಲ್ಲ. ಹೀಗಾಗಿ ನಟಿ ರನ್ಯಾ ರಾವ್ ಅವರನ್ನು ಈಗಾಗಲೇ ವಿಚಾರಣೆ ಕೂಡ ಮಾಡಲಾಗಿರುವಂಥದ್ದು. ನಿನ್ನೆ ಅವರನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದರು. ಅದೇ ರೀತಿಯಾಗಿ ಇದರ ಮೂಲ ಪತ್ತೆಗೂ ಕೂಡ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದರು. ದುಡ್ಡು ಕೊಟ್ಟು ಕೊಂಡುಕೊಂಡಿರುವಂಥದ್ದ ಅಥವಾ ಬೇರೆ ಯಾರಾದರೂ ಈ ಗೋಲ್ಡನ್ನು ಕೊಟ್ಟು, ಚಿನ್ನವನ್ನು ಕೊಟ್ಟು ಅದನ್ನು ಫ್ಲೈಟ್ನಲ್ಲಿ ಸಾಗಾಟ ಮಾಡೋದಕ್ಕೆ ಅಂತ ಏನಾದರೂ ಅವರಿಗೆ ಆಫರ್ ಏನಾದರೂ ಕೊಟ್ಟಿದ್ರಾ ಅಥವಾ ಅವರನ್ನು ಆ ಒಂದು ಕಾರಣಕ್ಕಾಗಿ ಬಳಕೆ ಮಾಡಿಕೊಳ್ಳಲಾಗಿತ್ತ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಟಿ ರನ್ಯಾ ರಾವ್ ಅವರನ್ನು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ನಟಿ ರನ್ಯಾ ರಾವ್ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರ ಮೇಲೆ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗತ್ತೆ. ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟು, ಅದರ ಜೊತೆಗೆ ಸ್ಟೇಟ್ಮೆಂಟ್ ಕೊಟ್ಟರೆ ಮಾತ್ರ ನಡೆಯೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸಮರ್ಪಕವಾಗಿರುವಂತಹ ಪೂರಕ ದಾಖಲೆಗಳೇನಿದ್ದಾವೆ ಅದನ್ನು ಕೂಡ ಒದಗಿಸಿಕೊಡಬೇಕಾಗತ್ತೆ. ಇಲ್ಲ, ನನ್ನ ಹತ್ರ ಹಣ ಇತ್ತು, ನಾನು ಚಿನ್ನ ಕೊಂಡ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಿರುವಂಥದ್ದು ಮತ್ತೊಂದು ಮಗದೊಂದು ಎಲ್ಲ ಮಾಹಿತಿಗಳನ್ನು ಕೂಡ ಅವರು ಕೊಡಬೇಕಾಗತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಲಯದಲ್ಲಿ ನಟಿ ರನ್ಯಾ ರಾವ್ ಅವರು ಯಾವ ವಿಚಾರಗಳನ್ನು ನ್ಯಾಯಮೂರ್ತಿಗಳ ಮುಂದೆ ಇಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಅದೇ ರೀತಿಯಾಗಿ ಅವರ ಪರ ವಕೀಲರು ಯಾವ ರೀತಿಯಾಗಿ ವಾದ ಮಂಡನೆ ಮಾಡ್ತಾರೆ, ಈ ಚಿನ್ನಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಸೇರಿದ್ದು, ಕೊಂಡುಕೊಂಡಿದ್ದೇ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳೇನಿದೆ ಅದೆಲ್ಲವನ್ನು ಸಮರ್ಪಕವಾಗಿ ಒದಗಿಸಿಕೊಡುವಲ್ಲಿ ಯಶಸ್ವಿ ಆಗ್ತಾರಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಅದರ ಮೇಲೆ ನಟಿ ರನ್ಯಾ ರಾವ್ ಅವರ ಬೇಲ್ ವಿಚಾರ ಏನಿದೆ ಅದು ನಿರ್ಧಾರ ಆಗತ್ತೆ. ಹೀಗಾಗಿ ನಟಿ ರನ್ಯಾ ಅವರಿಗೆ ಬೇಲ ಅಥವಾ ಜೈಲ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಇವತ್ತು ಅವರ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ನಿನ್ನೆ ರಾತ್ರಿ ಅವರು ಜೈಲಲ್ಲಿ ಕಳೆದಿದ್ದಾರೆ. ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ನಟಿ ರನ್ಯಾ ರಾವ್ ಅವರು ನಿನ್ನೆ ಸಿಕ್ಕಾಕೊಂಡಿದ್ದರು. ಸರಿಸುಮಾರು 12.5 kgಯಷ್ಟು ಚಿನ್ನದ ಜೊತೆಗೆ ನಟಿ ರನ್ಯಾ ರಾವ್ ಅವರು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಂಡಿದ್ದರು. ಇನ್ನು ನಿನ್ನೆ ಇಡೀ ರಾತ್ರಿ ಅವರು ಜೈಲಿನಲ್ಲೇ ಕಳೆಯಬೇಕಾಗಿ ಬಂತು. ಪರಪ್ಪನ ಅಗ್ರಹಾರದಲ್ಲಿ ಅವರು ಕಳೆದರು. ಇವತ್ತು ಅವರು ಸಲ್ಲಿಕೆ ಮಾಡಿರುವಂತಹ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ನಟಿ ರನ್ಯಾ ರಾವ್ ಅವರು ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಸಿಕ್ಕಾಕೊಂಡಿದ್ರು.
ಈಗ ಅವರು ಬೇಲ್ಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ನಟಿ ರನ್ಯಾ ಅವರಿಗೆ ಜೈಲ ಅಥವಾ ಬೇಲ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳನ್ನು ಒದಗಿಸಿಕೊಡುವಲ್ಲಿ ಸಫಲರಾಗ್ತಾರಾ? ನಿನ್ನೆ ಯಾವ ರೀತಿಯಾಗಿ ವಿಚಾರಣೆ ನಡೀತು, ಇದರ ಬಗ್ಗೆ ಮಾಹಿತಿ ಏನಾದರೂ ಲಭ್ಯವಾಗಿದೆಯಾ ಅಂತ? ಸಂತೋಷ್, ಈಗಾಗಲೇ ಏನು ರಮ್ಯಾ ರಾವ್ ಏನಿದ್ರೆ ಈಕೆಯನ್ನ ಪರಪ್ಪನಗರ ಜೈಲಿಗೆ ಬಿಟ್ಟಿರುವಂತದ್ದು, ಬಿಟ್ಟ ನಂತರ ಇದೀಗ ಆಕೆ ನಿನ್ನೆ ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ದು. ಇದರ ಬೆನ್ನಲ್ಲೇ ಇವತ್ತು ಡಿಆರ್ಐನ ಅಧಿಕಾರಿಗಳು 3 ದಿನಗಳ ಕಾಲ ಒಂದು ಡಿಆರ್ಐ ಅಧಿಕಾರಿಗಳ ಕಸ್ಟಡಿಗೆ ಕೊಡುವಂತ ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಮನವಿಯನ್ನ ಮಾಡಿರುವಂತದ್ದು. ಸೊ ಆದ್ರೆ ಈ ವೇಳೆ ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನ ಮಾಡ್ಲಿಕ್ಕೆ ರಮ್ಯಾ ಪರ ವಕೀಲರು ಮುಂದಾಗಿರುವಂತದ್ದು. ನಮ್ಗೆ ಆಕ್ಷೇಪಣೆ ಸಲ್ಲಿಕೆ ಕಾಲಾವಕಾಶವನ್ನ ಕೊಡಬೇಕು, ಸೊ ಹೀಗಾಗಿ ಕಸ್ಟಡಿಗೆ ಕೊಡಬಾರದು ಅಂತೇಳಿ ಅವರು ಆಕ್ಷೇಪಣೆಯನ್ನ ಕೋರ್ಟ್ ಮುಂದೆ ಮನವಿಯನ್ನ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಕಸ್ಟಡಿಗೆ ಕೇಳುವಾಗ ಆಕ್ಷೇಪಣೆಗೆ ಯಾವುದೇ ಅವಕಾಶವನ್ನು ಕೊಡಬೇಕಾಗಿಲ್ಲ. ಇದು ರಾಷ್ಟ್ರೀಯ ಭದ್ರತಾ ವಿಚಾರ, ಅದಷ್ಟೇ ಅಲ್ಲದೆ ಎಲ್ಲವನ್ನೂ ಕೂಡ ಕೋರ್ಟ್ ನಲ್ಲಿ ವಿಚಾರಗಳನ್ನ ಹೇಳಲಿಕ್ಕೆ ಆಗಲ್ಲ, ಪ್ರೋಟೋಕಾಲ್ ವೈಲೇಷನ್ ಆಗಿದೆ. ಹೀಗಾಗಿ ಇವ್ರನ್ನ ಕಸ್ಟಡಿಗೆ ಕೊಡಬೇಕು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮತ್ತಷ್ಟು ವಿಚಾರಣೆಯನ್ನ ಮತ್ತು ತನಿಖೆಯನ್ನ ಮಾಡಲಿರೋದ್ರಿಂದ ಇವ್ರನ್ನ ಡಿಆರ್ಐನ ಅಧಿಕಾರಿಗಳಿಗೆ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಡಿಆರ್ಐ ಪರ ವಕೀಲರು ಮನವಿಯನ್ನ ಮಾಡಿರುವಂತದ್ದು. ಅದಷ್ಟೇ ಅಲ್ಲದೆ ಇಂತಹ ಪ್ರಕರಣಗಳನ್ನು ನಾವು ನೋಡುವಂತ ಸಂದರ್ಭದಲ್ಲಿ ಇದು ದೇಶದ ಭದ್ರತೆ ವಿಚಾರ ಆಗಿರುವ ಸಂದರ್ಭದಲ್ಲಿ ಸುಮಾರು 40 ದಿನಗಳ ಕಾಲ ಒಂದು ಡಿಆರ್ಐ ಅಧಿಕಾರಿಗಳು ಕಸ್ಟಡಿಗೆ ಕೇಳಲಿಕ್ಕೆ ಕಾಲಾವಕಾಶ ಇರ್ತದೆ. ಹೀಗಾಗಿ 40 ದಿನಗಳ ಕಾಲದಲ್ಲಿ ಯಾವ ಪ್ರಕಾರ ಕಸ್ಟಡಿಗೆ ಕೇಳಬಹುದು. ಸೊ ಹೀಗಾಗಿ ಇವ್ರನ್ನ ಕಸ್ಟಡಿಗೆ ಕೊಡಬೇಕು, ವಿಚಾರಣೆಯನ್ನ ಮಾಡಬೇಕು ಅಂತ ಹೇಳಿ ಇವರು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಅದಷ್ಟೇ ಅಲ್ಲದೆ ರಮ್ಯಾ ಏನಿದ್ದಾರೆ, ಈಕೆ ಜೊತೆ ಸಿಂಡಿಕೇಟ್ ಯಾರೆಲ್ಲ ಇದ್ದಾರೆ, ಇದ್ರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ, ಎಲ್ಲಾ ಮಾಹಿತಿಯನ್ನು ಕೂಡ ಪಡಿಬೇಕಾಗುತ್ತೆ. ಈ ಕಾರಣಕ್ಕಾಗಿ ಇವ್ರನ್ನ ಒಂದು ಪೊಲೀಸ್ ಡಿಆರ್ಐ ಅಧಿಕಾರಿಗಳಿಗೆ ಕಸ್ಟಡಿಗೆ ಕೊಡ್ಬೇಕು ಅಂತೇಳಿ ಮನವಿಯನ್ನ ಮಾಡಿದ್ರು. ಅರ್ಜಿಯನ್ನ ಕೆಲ ಕಾಲ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಈಗ ಮತ್ತೆ ನ್ಯಾಯಾಲಯ ಅರ್ಜಿಯನ್ನ ವಿಚಾರಣೆಗೆ ಎತ್ಕೊಂಡ ನಂತರ ಡಿಆರ್ಐ ಅಧಿಕಾರಿಗಳ ಕಸ್ಟಡಿಗೆ ಕೊಡುತ್ತಾ, ಇಲ್ಲಾಂದ್ರೆ ಪರಪ್ಪ ಅಗ್ರಹಾರದಲ್ಲೇ ಮುಂದುವರಿಸುತ್ತಾರೆ ಅಂತ ಕಾಯ್ದು ನೋಡ್ಬೇಕಾಗುತ್ತೆ. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.